ಪುರುಷರು ಈ ಗುಟ್ಟುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಹೌದು ಪುರುಷರೇ, ಈ 12 ವಿಷಯಗಳನ್ನು ಯಾರೊಂದಿಗೆ ಹಂಚಿಕೊಳ್ಳಬೇಡಿ. ಜೀವನದಲ್ಲಿ ನಾವು ಕೆಲವು ವಿಷಯಗಳನ್ನು ನಮ್ಮ ಕುಟುಂಬದ ಸದಸ್ಯರು, ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೇವೆ. ಜೊತೆಗೆ ಸಂತೋಷದ ಕ್ಷಣಗಳನ್ನು ಅವರೊಂದಿಗೆ ಶೇರ್ ಮಾಡಿಕೊಂಡು ಇನ್ನಷ್ಟು ಖುಷಿ ಪಡುತ್ತೇವೆ. ಆದರೆ ಕೆಲವು ವಿಷಯಗಳಿಗೆ ಅವುಗಳನ್ನು ಆಪ್ತರೊಂದಿಗೆ ಆಗಲಿ ಅಥವಾ ಇನ್ಯಾರೊಂದಿಗೋ ಹೇಳಿಕೊಳ್ಳುವುದು ಉತ್ತಮವಲ್ಲ. ಹಾಗಾದರೆ ಅವು ಯಾವ ವಿಚಾರಗಳು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. 1. ನಿಮ್ಮ ಹೆಂಡತಿಯ ಬಗ್ಗೆ ಅಥವಾ ನಿಮ್ಮ ಹೆಂಡತಿಯೊಂದಿಗೆ ನಿಮ್ಮ ಮನೆಯಲ್ಲಿ ಆಗಿರುವ ಸಣ್ಣ ಪುಟ್ಟ ಜಗಳದ ಬಗ್ಗೆ ಎಂದಿಗೂ ಹೇಳಬೇಡಿ. ನಿಮ್ಮ ಹೆಂಡತಿ ಜೊತೆ ಕೊನೆಯ ಸಂಭೋಗ ಯಾವಾಗ ಮಾಡಿದ್ದು, ಅವಳ ಫಿಗರ್ ಬಗ್ಗೆ ಅಥವಾ ನಿಮ್ಮ ಪರ್ಸನಲ್ ವಿಷಯಗಳ ಬಗ್ಗೆ 3ನೇ ವ್ಯಕ್ತಿಗೆ ಯಾವತ್ತೂ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರದು. ನಿಮ್ಮ ಪ್ರೈವೇಟ್ ಫೋಟೋ, ವಿಡಿಯೋ ಯಾರೊಂದಿಗೂ ಕೂಡ ಶೇರ್ ಮಾಡಬೇಡಿ. ಕೆಲವೊಮ್ಮೆ ಅಪರಿಚಿತ ವ್ಯಕ್ತಿ ನ್ಯೂಡ್ ವಿಡಿಯೋ ಕಾಲ್ ಮಾಡಿದರೆ ಅದು ಹೆಂಗಸೇ ಆಗಿದ್ದರೂ ಅವಳ ಕಾಲ್ ಎತ್ತಬೇಡಿ. 2. ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಇದ್ದರೆ ಅವಳಿಗೆ ಎಷ್ಟು ತಿಂಗಳ ತುಂಬಿದೆ ಅಂತ ಯಾರಾದರೂ ಕೇಳಿದರೆ ದಯವಿಟ್ಟು ಹೇಳಿಕೊಳ್ಳಲು ಹೋಗಬೇಡಿ. ನಿಮ್ಮ ಹುಟ್ಟುವ ಮಗುವಿಗೆ ದೃಷ್ಟಿ ಆಗಬಹುದು. 3. ನಿಮ್ಮ ಸಂಬಳದ ಬಗ್ಗೆ ಯಾರಾದರೂ ಕೇಳಿದರೆ ಅದನ್ನು ಹೇಳುವ ಅವಶ್ಯಕತೆ ಇಲ್ಲ. 4. ನಿಮ್ಮ ಅಂಗಾಂಗಗಳ ಅಳತೆ ಅಂದರೆ ಸೈಜ್ ಯಾರಾದರೂ ಕೇಳಿದರೆ ನಿಮ್ಮ ಮೇಲೆ ಅಲ್ಲ, ನಿಮ್ಮ ಮೈನೋಟದ ಮೇಲೆ ಆಸಕ್ತಿ ಇದೆ ಎಂದರ್ಥ. ಆದರೆ ನಿಮ್ಮ ಅಂಗಾಂಗಗಳ ಅಳತೆ ಬಗ್ಗೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಪ್ರೇಯಸಿ ಮಾತ್ರ ತಿಳಿದುಕೊಳ್ಳಬೇಕು. 5. ಜೀವನದ ಮುಂದಿನ ಪ್ಲಾನ್ ಏನು ಅಂತ ಯಾರೊಂದಿಗೂ ಹೇಳಬೇಡಿ. ಯಾಕೆಂದರೆ ಕೆಲವು ಜನರು ನಿಮ್ಮ ಪ್ಲಾನ್ಗಳನ್ನು ಕಾಯ್ತಾ ಇರುತ್ತಾರೆ. ಜೊತೆಗೆ ನೀವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರುತ್ತಿದ್ದೀರಿ ಅಂದರೆ ಕಾಲೆಳೆಯುವ ಜನರೇ ಜಾಸ್ತಿ ಇರುತ್ತಾರೆ. 6. ನಿಮ್ಮ ದೌರ್ಬಲ್ಯ ಅಂದರೆ ವೀಕ್ನೆಸ್ ಬಗ್ಗೆ ಹೇಳಬೇಡಿ. ಯಾಕೆಂದರೆ ಕಾಲ ಇದ್ದಂತೆಯೇ ಇರುವುದಿಲ್ಲ, ಬದಲಾಗುತ್ತಾ ಹೋಗುತ್ತದೆ. ನಿಮ್ಮ ದೌರ್ಬಲ್ಯ ಅವರಿಗೆ ಬಲವಾದ ಆಯುಧ ಆಗಬಹುದು. ನಿಮ್ಮ ದೌರ್ಬಲ್ಯ ಉಪಯೋಗಿಸಿಕೊಂಡು ನಿಮ್ಮನ್ನು ಟೀಕೆ ಮಾಡಬಹುದು. ಈ ಜಗತ್ತಿನ ಪ್ರತಿಯೊಂದು ಜೀವಿ ಶ್ರೇಷ್ಠ. ನಿಮ್ಮನ್ನು ಬೇರೆಯವರಿಗೆ ಹೋಲಿಸಬೇಡಿ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ, ಆ ದೇವರು ನಿಮಗೆ ಫಲ ನೀಡುತ್ತಾನೆ. 7. ನಿಮ್ಮ ಸೋಲಿನ ಬಗ್ಗೆ ಹೇಳಬೇಡಿ. ಅಕಸ್ಮಾತ್ ಹೇಳಿದರೆ ಅವರು ನಿಮ್ಮನ್ನು ನೋಡುವ ದೃಷ್ಟಿಯೇ ಬೇರೆ ಇರುತ್ತದೆ. ನೀವು ಯಾವುದರಲ್ಲೂ ಯಶಸ್ಸು ಸಾಧಿಸುವುದಿಲ್ಲ ಎಂದು ಅಂದುಕೊಂಡಿರುತ್ತಾರೆ. 8. ನಿಮ್ಮ ಗುಟ್ಟುಗಳನ್ನು ಬೇರೆಯವರಿಗೆ ಹೇಳಬೇಡಿ. ಇದು ಬಹಳ ಮುಖ್ಯವಾದ ವಿಷಯ. ಯಾಕೆಂದರೆ ನಿಮ್ಮ ಜೊತೆ ಯಾರು ಎಷ್ಟೇ ಆಪ್ತವಾಗಿದ್ದರೂ ಸಹ ನಿಮ್ಮ ಗುಟ್ಟುಗಳನ್ನು ಅವರೊಂದಿಗೆ ಹೇಳಬೇಡಿ. ಅವರು ಮತ್ತೊಬ್ಬರಿಗೆ ಹೇಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನೀವು ಸೈಲೆಂಟ್ ಆಗಿ ಕೆಲಸ ಮಾಡಿ, ಸೈಲೆಂಟ್ ಇದ್ದಷ್ಟು ನೆಮ್ಮದಿ ಜಾಸ್ತಿ. 9. ನಿಮ್ಮ ಆದಾಯದ ಬಗ್ಗೆ ಹೇಳಬೇಡಿ. ಹೌದು ಪುರುಷರೇ, ನಿಮಗೆ ಆದಾಯ ಎಲ್ಲಿಂದ ಬರುತ್ತದೆ, ಎಷ್ಟು ಬರುತ್ತದೆ ಎಂಬ ವಿಷಯವನ್ನು ಯಾರೊಂದಿಗೂ ಸಹ ಹೇಳಬೇಡಿ. ಅದನ್ನು ಕೇಳಿ ಅವರು ಹೊಟ್ಟೆ ಕಿಚ್ಚು ಪಡಬಹುದು. 10. ನಿಮ್ಮ ಮುಂದಿನ ನಡೆ ಏನು ಎಂಬುದನ್ನು ಹೇಳಬೇಡಿ. ಯಶಸ್ಸು ಸಿಕ್ಕ ಬಳಿಕ ಕೂಡ ತುಂಬಾ ಶವ್ ಅಪ್ ಮಾಡಿ ಸಂಭ್ರಮಿಸಬಾರದು. ಈ ಜಗತ್ತಿನಲ್ಲಿ ಕೆಟ್ಟ ದೃಷ್ಟಿ, ಕೆಟ್ಟ ಕಣ್ಣುಗಳು ಜಾಸ್ತಿ ಇರುವುದರಿಂದ ನಿಮ್ಮನ್ನು ಉರುಳಿಸಬೇಕೆಂದು ಕಾಯುತ್ತಿರುತ್ತಾರೆ. 11. ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ಯಾರೊಂದಿಗೂ ಹೇಳಿಕೊಳ್ಳಬೇಡಿ. ಇದು ಅತಿ ಮುಖ್ಯವಾದ ವಿಷಯ. ನೀವು ನಿಮ್ಮ ಸಂಗಾತಿಯೊಂದಿಗೆ ಎಷ್ಟು ಚೆನ್ನಾಗಿದ್ದೀರಿ ಎಂದು ಯಾರೊಂದಿಗೂ ಹೇಳಬೇಡಿ. ಯಾಕೆಂದರೆ ಕೆಲವು ಜನರು ಕಣ್ಣು ಹಚ್ಚಿಬಿಡುತ್ತಾರೆ. 12. ಯಾರನ್ನು ಸುಲಭವಾಗಿ ನಂಬಬೇಡಿ. ಇದು ಬಣ್ಣ ಬಣ್ಣದ ಪ್ರಪಂಚ. ನಿಮ್ಮೊಂದಿಗೆ ಮಾತನಾಡುವವರೆಲ್ಲ ನಿಮ್ಮನ್ನು ನಂಬಿರುವುದಿಲ್ಲ. ನಿಮ್ಮ ಬಗ್ಗೆ ಅನುಕಂಪ ತೋರಿಸುವವರೆಲ್ಲ ನಿಮ್ಮವರಲ್ಲ. ನಂಬಿದವರೆಲ್ಲ ನಂಬಿಕೆಗೆ ಅರ್ಹರಾಗಿರುವುದಿಲ್ಲ. ಸ್ನೇಹಿತರೆ, ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಕೇಳಿದ್ದಕ್ಕಾಗಿ ಧನ್ಯವಾದಗಳು.